ಇನ್ನು ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ತೀವ್ರ ಬಿಕ್ಕಟ್ಟು. ಇಸ್ರೇಲ್ ವೈಮಾನಿಕ ದಾಳಿ ಬೆನ್ನಲ್ಲೇ ಇರಾನ್ ಏರ್ಪೋರ್ಟ್ಗಳು ಬಂದ್ ಆಗಿವೆ. ವಿಮಾನ ಹಾರಾಟವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವುದಾಗಿ ಇರಾನ್ ಕೂಡ ಹೇಳ್ತಾ ಇದೆ. ಇಸ್ರೇಲ್ ವೈಮಾನಿಕ ದಾಳಿಯನ್ನ ಇರಾನ್ ಒಪ್ಪಿಕೊಂಡಿದೆ ಆಗಿದೆ ಅನ್ನೋದರ ಬಗ್ಗೆ. ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳ ವಿಮಾನ ಹಾರಾಟವನ್ನ ಭಾರತ ಸ್ಥಗಿತಗೊಳಿಸಿದೆ. ಇಂತಹ ಸನ್ನಿವೇಶಗಳಲ್ಲಿ ಆ ಥರದ ನಿರ್ಧಾರಗಳನ್ನ ದೇಶಗಳು ತೆಗೆದುಕೊಳ್ಳುತ್ತೆ. ಅದರಂತೆ ಭಾರತ ಕೂಡ ಎರಡೂ ದೇಶಗಳ ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಿದೆ. ಅಲ್ಲಿ ಪರಿಸ್ಥಿತಿ ಅಂತೂ ಈಗ ಬಹಳಷ್ಟು ಬಿಕ್ಕಟ್ಟು ಏರ್ಪಟ್ಟಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಬಿಕ್ಕಟ್ಟು ಬಗೆಹರಿಯುವಂತಹ ಸನ್ನಿವೇಶಗಳು ಅಂತೂ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಸಂಘರ್ಷ ಉಲ್ಬಣಗೊಳ್ತಾ ಇದೆ ವಿನಃ ಅದು ತಣ್ಣಗಾಗ್ತಾ ಇಲ್ಲ. ಈಗ ವೈಮಾನಿಕ ದಾಳಿಯನ್ನ ನಡೆಸಿದೆ. ಈ ವೈಮಾನಿಕ ದಾಳಿಯ ಕುರಿತಾಗಿ ಇರಾನ್ ದೃಢೀಕರಣ ಕೊಡ್ತಾ ಇದೆ. ಹೌದು, ವೈಮಾನಿಕ ದಾಳಿಯನ್ನು ನಡೆಸಿದೆ, ಇದಕ್ಕೆ ಪ್ರತೀಕಾರವಾಗಿ ನಾವು ಕೂಡ ಮುಂದುವರಿಸ್ತೀವಿ ಅಂತ. ಹಾಗಾಗಿ ಅವರ ಪ್ರತಿಕ್ರಿಯೆಗೆ ಇವರ ಪ್ರತಿಕ್ರಿಯೆ ಹೇಗಿರುತ್ತೆ, ಅದು ಯಾವ ರೀತಿ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಮುಂದಿನ ಹಂತಗಳಲ್ಲಿ ನೋಡಬೇಕು. ಒಟ್ಟಿನಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಏರ್ಪೋರ್ಟ್ ಅನ್ನ ಬಂದ್ ಮಾಡಿಕೊಂಡಿದ್ದಾರೆ. ಭಾರತವು ಕೂಡ ಇಸ್ರೇಲ್ ಮತ್ತು ಇರಾನ್ನ ವಿಮಾನಗಳ ಹಾರಾಟವನ್ನ ಬಂದ್ ಮಾಡಿದೆ. ಆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಲ್ಲಿ ವೈಮಾನಿಕ ದಾಳಿಯಿಂದಾಗಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇದೆ.